ವಿಜಯನಗರ ಜಿಲ್ಲಾ ಹರಪನಾ ತಾಲೂಕು ಕಡತಿ ಗ್ರಾಮದ ಮಹಾಂತೇಶ್ ಪಾಟೀಲ್ ಆದ ನಾನು ಜೈವಿಕವಾಗಿರತಕ್ಕಂತಹ ನೈಸರ್ಗಿಕ ಗೋಮೂತ್ರದಿಂದ ಮಾಡಿರ್ತಕ್ಕಂತಹ ಕಳೆನಾಶಕವನ್ನು ಉಪಯೋಗಿಸಿದ್ದೇನೆ. ಎಲ್ಲ ಹುಲ್ಲು ಸತ್ತಿದೆ. ಈಗ ಹೊಡೆದು 4 ದಿನ ಆಗಿದೆ. ಅದರ ರಿಸಲ್ಟ್ ಪೂರ್ತಿ ಒಣಗಬೇಕಂದ್ರೆ 10 ದಿವಸ ಆಗುತ್ತೆ. ಇದಕ್ಕೇನಪ್ಪ ಅಂದರೆ ವಿಡ್ಔಟ್ ಎಂಬ ಒಂದು ನೈಸರ್ಗಿಕ ಕಳೆನಾಶಕ. ಇದನ್ನು ಕಬ್ಬು, ಬಾಳೆ, ಅಡಿಕೆ, ತೆಂಗು ಇಂಥದರಲ್ಲಿ ಉಪಯೋಗಿಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತದೆ. ಯಾವುದೇ ಎಫೆಕ್ಟ್ ಇರುವುದಿಲ್ಲ. ರಾಸಾಯನಿಕ ಕಳೆನಾಶಕ ಉಪಯೋಗಿಸುವುದರಿಂದ ಭೂಮಿಯು ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೆ. ಇಂಥ ಜೈವಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಕಳೆನಾಶಕವನ್ನು ಎಲ್ಲ ರೈತರು ಉಪಯೋಗಿಸಬೇಕು. ಇದಕ್ಕೇನಪ್ಪ ಅಂದರೆ 200 ml ವಿಡ್ಔಟ್ ಎಂಬ ನೈಸರ್ಗಿಕವಾದ ಕಳೆನಾಶಕ ಮತ್ತು ಒಂದು ನಿಂಬೆಹಣ್ಣು, 200 ಗ್ರಾಂ ಮಜ್ಜಿಗೆ, ಇವು 3 ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ನೋಡಿ ನಮ್ಮ ಕಬ್ಬಿನ ಹೊಲದಲ್ಲಿ ಎಲ್ಲ ಹುಲ್ಲು ಒಣಗಿ ಹೋಗಿರುತ್ತದೆ. ಈ ರೀತಿ ಎಲ್ಲ ರೈತರು ನೈಸರ್ಗಿಕವಾಗಿ ರಾಸಾಯನಿಕ ಬಿಟ್ಟು ಎಲ್ಲರೂ ರಾಸಾಯನದಿಂದ ಮುಕ್ತಿಯನ್ನು ಹೊಂದಲಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನೋಡಿ ಹುಲ್ಲು ಒಂದು ತಡೆಗೂ ಇದಾಗಿಲ್ಲ, ಎಲ್ಲ ಪೂರ್ತಿ ಒಣಗಿದೆ. ಇನ್ನು ಹೊಡೆದು ಈಗ 3 ದಿನ ಆಗಿದೆ. 10 ದಿವಸಕ್ಕೆ ಇದು ಯಾವುದೇ ಹುಲ್ಲು ಇರುವುದಿಲ್ಲ. ಇಂಥ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಆಕಳ ಗೋಮೂತ್ರದಿಂದ ಮಾಡಿರ್ತಕ್ಕಂತಹ ವಿಡ್ಔಟ್ ಎಂಬ ಕಳೆನಾಶಕವನ್ನು ಉಪಯೋಗಿಸಿ ತಮ್ಮ ಹೊಲವನ್ನು, ಭೂಮಿಯ ಸತ್ವವನ್ನು, ಮಣ್ಣಿನ ಸತ್ವವನ್ನು ಕಳೆದುಕೊಳ್ಳಲು ಹೋಗಿ ನೀವು ಯಾವುದೇ ಒಂದು ರಾಸಾಯನಿಕ ಕಳೆದೌಷಧಿಯನ್ನು ಹೊಡೆದರೆ ಭೂಮಿಯು ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಎಲ್ಲ ರೈತರು ನೈಸರ್ಗಿಕವಾಗಿರ್ತಕ್ಕಂಥ ಗೋಮೂತ್ರದಿಂದ ಮಾಡಿರ್ತಕ್ಕಂತಹ ವಿಡ್ಔಟ್ ಎಂಬ ಕಳೆನಾಶಕವನ್ನು ಉಪಯೋಗಿಸಿ ತಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.